ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಕರ್ನಾಟಕದಲ್ಲಿ ಲೋಕಸಭೆ ಎಲೆಕ್ಷನ್ ಆಗಿದ್ದು ಬಹಳ ದೊಡ್ಡ ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ಏನು ಅಂದರೆ, ಕಾಂಗ್ರೆಸ್ ಸಿದ್ದರಾಮಯ್ಯ ಪ್ರಮಾಣ ವಚನ ತಗೊಂಡಾಗ್ಲೇ 2.5 ವರ್ಷ ಸಿದ್ದರಾಮಯ್ಯ ಅಂತೆ, 2.5 ವರ್ಷ ಡಿ ಕೆ ಶಿವಕುಮಾರ್ ಅಂತ ಮಾತಾಡ್ತಿದ್ರು. ಅದಲ್ಲ ಅಂದ್ಬಿಟ್ಟು ಸಿದ್ದರಾಮಯ್ಯನ ಫಾಲೋವರ್ಸ್ಗಳು ಹೇಳಿದ್ರು. ಅದು ಸ್ವಲ್ಪ ಶಾಂತವಾಗಿತ್ತು. ಈಗೇನಾಗಿದೆ, ಲೋಕಸಭೆ ಎಲೆಕ್ಷನ್ ನಡೆದಿದೆ. ಲೋಕಸಭೆ ಎಲೆಕ್ಷನಲ್ಲಿ 28 ಸೀಟ್ಗಳಲ್ಲಿ ಭಾರತೀಯ ಜನತಾ ಪಕ್ಷ 18 ಸೀಟು ಮತ್ತು NDA JDS ಅದೆಲ್ಲ ಸೇರಿಬಿಟ್ಟು 21 ಸೀಟ್ ತಗೊಂಡ್ಬಿಟ್ಟಿದೆ. ಸೊ 75% ಇದು ಬಂದುಬಿಟ್ಟಿದೆ, ಏನೋ BJP ಪರವಾಗಿ ಬಂದುಬಿಟ್ಟಿದೆ. ಮತ್ತು ಟಾಮ್ ಹೊಡಿತಿದ್ರು, ಆ ಫ್ರೀ ಕೊಟ್ಬಿಟ್ಟಿದ್ದೀವಿ, ಈ ಫ್ರೀ ಕೊಟ್ಬಿಟ್ಟಿದ್ದೀವಿ, ಜನ ನಮಗೆ ಔಟ್ ಹಾಕ್ತಾರೆ, BJPನ ಧಿಕ್ಕರಿಸಬೇಕು, ಆ ಥರ ಎಲ್ಲ ಬೊಗಳೆ ಬಿಡ್ತಿದ್ದವ್ರಿಗೆ 7 ಸೀಟು ಅಂದರೆ ಮೆಜಾರಿಟಿ ಕಳ್ಕೊಂಬಿಟ್ಟಿದ್ದಾರೆ. ಹೀಗಾಗಿ ಏನಾಗಿದೆ, ಈಗ ಸಿದ್ದರಾಮಯ್ಯನೂ ರಾಜೀನಾಮೆ ಕೊಡಬೇಕು ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಕ್ಕೂ ಭಾಳ ಬಲವಾಗಿದ್ದಿದೆ. ನಮ್ಮ ಸಿದ್ದರಾಮಯ್ಯನವರು ಭಾಳ ಚಾಣಾಕ್ಷರಿದ್ದಾರೆ, ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ಕುರ್ಚಿನ. ಅವರು ಶಿಷ್ಯಂದ್ರಿದ್ದಾರೆ, ಅವರೇನೋ ಕೌಂಟರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಥರ ನಡೀತಾ ಇದೆ. ಆದರೂ ರಾಜಕೀಯವಾಗಿ ನಾವು ಸಹ 71 ವರ್ಷ, ನನಗೆ ರಾಜಕೀಯವಾಗಿ ಸ್ವಲ್ಪ ಆಳ್ದು ಸುರಿದು ಮಾಡೆಲ್ಲ ಗೊತ್ತು. ಆ ದೃಷ್ಟಿಯಿಂದ ಹೇಳೋದಾದರೆ, ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನು ಕಳ್ಕೊಳ್ಳೋದು ಶತಸಿದ್ಧ. ಮತ್ತು ಅದೇ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಅಷ್ಟೇ. ಇದು ಏನು ಅಂತಂದರೆ ಗ್ಯಾರಂಟಿ. ಎಲ್ಲ ಜನಕ್ಕೂ ಗ್ಯಾರಂಟಿ ಕೊಟ್ಟರು. ಪಾಪ ನಮ್ಮ ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಕೊಡಲಿಲ್ಲ. ಬನ್ನಿ, ಡಿ ಕೆ ಶಿವಕುಮಾರ್ ಅವರೇ, ನಿಮಗೂ ಸಹ ಗಜಕೇಸರಿ ಯೋಗ ಬಂದುಬಿಟ್ಟಿದೆ. ಬನ್ನಿ, ಏನು ಅಂತಂದರೆ, ನೀವು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಕೆಲವೇ ಹೆಜ್ಜೆಗಳು, ಸ್ಟೆಪ್ಗಳು ಇಡಬೇಕಷ್ಟೇ. ನೋಡಿ, ಇದಕ್ಕೆ ಪೂರಕವಾಗಿ ಒಕ್ಕಲಿಗರ ಮಹಾಸಂಸ್ಥಾನ ಚಂದ್ರಶೇಖರ್ ಸ್ವಾಮೀಜಿಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿಬೇಕು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ. ಹೈಕಮಾಂಡ್ ಅಂತ ಇಟ್ಕೋತೀರ. ಈಗೇನಾಗಿದೆ ನೋಡಿ, ಎಲ್ಲ ಕಡೆಯಲ್ಲೂ ಕಾಂಗ್ರೆಸ್ ತೋಪಡ ಎತ್ಕೊಂಡು ಹೊರಟೋಗ್ಬಿಟ್ಟಿದೆ. ಏನು ಅಂದರೆ, ಎಲ್ಲೋ ಠೇವಣಿನೇ ಇಲ್ಲ, ಅವ್ರಿಗೆ ಏನೂ ಕೆಲಸ ಇಲ್ಲ. ಹಾಗಾಗಿ ಕರ್ನಾಟಕ ATM ಆಗಿತ್ತು ಅಂತ ಹೇಳ್ತಿದ್ರು ವಿರೋಧ ಪಕ್ಷದವರು. ATM ಅಷ್ಟೇ ಅಲ್ಲ ರೀ, ಏನು ಅಂದರೆ ಕಾಂಗ್ರೆಸ್ ಅಂತ ಏನಾದ್ರು ಇದೆ ಅಂತಂದರೆ ಅದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಾತ್ರ, ಅದು ಕರ್ನಾಟಕದಲ್ಲಿ ಮಾತ್ರ. ಹಾಗಾಗಿ ನೀವೇ ಹೈಕಮಾಂಡು, ಸಿದ್ದರಾಮಯ್ಯನ ಹೈಕಮಾಂಡು. ಆದರೆ ಜಾತಿ ರಾಜಕೀಯ ಮಾಡ್ಕೋತ ಬಂದವರು 1947ನೇ ಇಸ್ವಿಯಿಂದನೂ ಹಿಡಿದು 2014ವರೆಗೂ ಜಾತಿ ರಾಜಕೀಯ ಮಾಡೋದು, ಜಾತಿಗಳನ್ನ ವಿಭಜನೆ ಮಾಡಿಕೊಂಡು ತಾವು ಅಧಿಕಾರ ನಡೆಸಬೇಕು, ತಮ್ಮ ಮೊಮ್ಮಕ್ಕಳ ಅಧಿಕಾರ ನಡೆಸಬೇಕು, ಮಕ್ಕಳ ಅಧಿಕಾರ ನಡೆಸಬೇಕು, ವಂಶ ಪಾರಂಪರ್ಯವಾಗಿ ನಾವೇ ಅಧಿಕಾರ ನಡೆಸಬೇಕು ಅಂತ ಕುತಂತ್ರಗಳನ್ನೆಲ್ಲ ಆಡ್ಕೋತಾ ಬಂದವರು ಕಾಂಗ್ರೆಸ್ನವರು. ಹಾಗಾಗಿ ಇದು ಕಾಂಗ್ರೆಸ್ಸಿನ DNA ಬಂದಿದೆ. ಜಾತಿಗಳು ವಿಭಜನೆ ಮಾಡಿ ಈಗ ಏನಾಗಿದೆ, ಒಕ್ಕಲಿಗರು ನೋಡಿ, ಹಳೆ ಮೈಸೂರು ಪ್ರಾಂತ ಅಂತಂದರೆ ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ಹಾಸನ, ಚಿಕ್ಕಮಗಳೂರು ಸ್ವಲ್ಪ ಬರುತ್ತೆ. ಇಲ್ಲೆಲ್ಲ ಏನಾಗಿದೆ, ಒಕ್ಕಲಿಗರ ಒಕ್ಕಲಿಗರು ಜಾಸ್ತಿ ಇದ್ದಾರೆ, ಒಕ್ಕಲಿಗರ ವೋಟ್ ಬ್ಯಾಂಕ್ ಜಾಸ್ತಿ ಇದೆ. ಹಾಗೆ ನಾರ್ತ್ ಕರ್ನಾಟಕ ತಗೊಂಡ್ರೆ, ಗುಲ್ಬರ್ಗ ಆ ಕಡೆ ಅಥವಾ ಬೀದರ್ ತಗೊಂಡ್ರೆ ಕುರುಬರು ಇದ್ದಾರೆ. ಈಗ ಏನಾಗಿದೆ, ಜಾತಿಯ ಸಂಘರ್ಷ ಏರ್ಪಟ್ಬಿಟ್ಟಿದೆ. ಏನು ಅಂತಂದರೆ ಒಕ್ಕಲಿಗರು ವರ್ಸಸ್ ಕುರುಬರು ಅಂತ ಬಂದುಬಿಟ್ಟಿದೆ. ಈಗೇನಾಗಿದೆ, ಒಕ್ಕಲಿಗರು ಯಾರ್ಯಾರು ಡಿ ಕೆ ಶಿವಕುಮಾರ್ ಫಾಲೋ ಇರ್ತಿದ್ದಾರೆ ಅವರೆಲ್ಲ ಅಣ್ಣವರು ಮುಖ್ಯಮಂತ್ರಿ ಆಗ್ತಾರೆ. ಇಟ್ಸ್ ಓನ್ಲಿ ಟೈಮ್, 15 ದಿವಸ ಆಗುತ್ತೋ, 1 ತಿಂಗಳಾಗುತ್ತೋ, 2 ತಿಂಗಳಾಗುತ್ತೋ ಅನ್ನೋದು ಬೆಡ್ಸ್ ಕಟ್ಕೋತಾ ಇದ್ದಾರೆ. ಇದೇನಾಗಿದೆ ಅಂತಂದರೆ, ಸಣ್ಣ ಕಿಡಿಯಾಗಿ ಪ್ರಾರಂಭ ಆಗಿದ್ದು ದೊಡ್ಡ ಬೆಂಕಿಯಾಗಿ ಹತ್ತಿದೆ. ಇದು ಏನಾಗುತ್ತೆ ಅಂದರೆ, ಕಾಡನ್ನೇ ಬಲಿ ತಗೊಳುತ್ತೆ, ಊರನ್ನೇ ಬಲಿ ತಗೊಳುತ್ತೆ, ಸಿಟಿನೇ ಬಲಿ ತಗೊಳುತ್ತೆ, ದೇಶನೇ ಬಲಿ ತಗೊಳುತ್ತೆ, ಕರ್ನಾಟಕವನ್ನು ಬಲಿ ತಗೊಳುತ್ತೆ. ಅದರ ಸಂಶಯನೇ ಬೇಡ. ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ಕಳ್ಕೊಳ್ಳೋದು ಗ್ಯಾರಂಟಿ. ಓನ್ಲಿ ಮ್ಯಾಟ್ರ್ ಆಫ್ ಟೈಮ್ ಅಷ್ಟೇ. ಇದು 15 ದಿವಸದಲ್ಲಿ ಕಳ್ಕೊತಾರೋ, ತಿಂಗಳಲ್ಲಿ ಕಳ್ಕೊತಾರೋ, 1 ತಿಂಗಳಲ್ಲಿ ಕಳ್ಕೊತಾರೋ, 2 ತಿಂಗಳಲ್ಲಿ ಕಳ್ಕೊತಾರೋ. ಅದೇ ಥರ ಡಿ ಕೆ ಶಿವಕುಮಾರ್ ಅವರು ಸಹ ಮುಖ್ಯಮಂತ್ರಿ ಆಗೋದು ಅಷ್ಟೇ ಶತಸಿದ್ಧ. ಮತ್ತು ಸಿದ್ದರಾಮಯ್ಯನವ್ರು ಇದಾರಲ್ಲ, ಅವ್ರು ಬುದ್ಧಿವಂತರು. ಅವ್ರನ್ನ ಜನ ವಿರೋಧ ಮಾಡ್ತಿರೋದು, ಕರ್ನಾಟಕದ ಯಾಕೆ ಅಧಿಕಾರ ಕಳ್ಕೊಂಡ್ರು ಅಂತಂದರೆ, ಕರ್ನಾಟಕದಲ್ಲಿ ಯಾಕೆ ಕಾಂಗ್ರೆಸ್ಗೆ ಜಾಸ್ತಿ ವೋಟ್ ಬರಲಿಲ್ಲ ಅಂತಂದರೆ, ಇವರು ದೇಶ ವಿರೋಧಿ, ಸಂಸ್ಕಾರ ವಿರೋಧಿ, ಸಂಸ್ಕೃತಿ ವಿರೋಧಿ, ಹಿಂದೂ ವಿರೋಧಿ ಟಿಪ್ಪು ಸುಲ್ತಾನ್ನ ಜಯಂತಿ ಮಾಡೋದಕ್ಕೆ ಬಹಳ ಪ್ರೋತ್ಸಾಹ ಕೊಟ್ಟರು, ಡೈರೆಕ್ಟಾಗಿ ಪ್ರೋತ್ಸಾಹ ಕೊಟ್ಟರು. ಮುಂದಿನ ಜನ್ಮಾನದೇನಾದ್ರು ಇದ್ದರೆ ನಾನು ಮುಸಲ್ಮಾನ ಹುಟ್ಟಬೇಕು ಅಂತಂದರು. ಎಲೆಕ್ಷನ್ ಟೈಮಲ್ಲಿ ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಅಂತಂದರು. ಈ ದ್ವಂದ್ವ ಇದೆ ನೋಡಿ.
ಕರ್ನಾಟಕದ ಜನತೆ ಪ್ರಬುದ್ಧರು ಮತ್ತು ಸ್ವಾವಲಂಬಿಗಳು ಸ್ವಾಭಿಮಾನಿಗಳು ಇವರು ಧಿಕ್ಕಾರ ಮಾಡಿದ್ರು. ಅವ್ರಿಗೆ ತಲೆಗೆ ಹೋಗಿಲ್ಲ, ಇನ್ನೂ ಅಧಿಕಾರದ ಮದ ಭಾಳ ಏರ್ಬಿಟ್ಟಿದೆ, ಹೋಗೋದಿಲ್ಲ ಇಂಥ ವಿಷಯಗಳು. ಏನಾಗುತ್ತೆ, ನ್ಯಾಚುರಲ್ಲಾಗಿ ಅವರು ಸ್ಥಾನ ಕಳ್ಕೊಳ್ಳೋವಂಥ ಪರಿಸ್ಥಿತಿಯನ್ನು ರೀಚ್ ಆಗಿಬಿಟ್ಟಿದ್ದಾರೆ. ಇಟ್ಸ್ ಓನ್ಲಿ ಮ್ಯಾಟ್ರ್ ಆಫ್ ಟೈಮ್. ಹೈಕಮಾಂಡ್ ಯಾವಾಗ ಇದು ಮಾಡುತ್ತೆ ಗೊತ್ತಿಲ್ಲ. ಆ ಹೈಕಮಾಂಡ್ ಏನಾಗ್ಬಿಟ್ಟಿದೆ, ಕಿವಿ ಎಲ್ಲ ಮಂದಾಗ್ಬಿಟ್ಟಿದೆ, ಕಣ್ಣು ಮೂಗು ಪಂಚೇಂದ್ರಿಯಗಳು ಮಂದಾಗ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ನಿಧಾನ ಆಗ್ಬೋದು. 15 ದಿವಸ ಆಗುತ್ತೋ, 1 ತಿಂಗಳಾಗುತ್ತೋ, 2 ತಿಂಗಳಾಗುತ್ತೋ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರು ಎಷ್ಟೇ ಚಾಣಾಕ್ಷರಾಗಿದ್ದರು, ಅವ್ರು ಮಾಡಿರ್ತಕ್ಕಂಥ ಕುತಂತ್ರಗಳಿಂದ, ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳಿಂದ ಅವ್ರ ಅಧಿಕಾರ ಕಳ್ಕೊಳ್ಳೋದು ಗ್ಯಾರಂಟಿ ಆಗಿಬಿಟ್ಟಿದೆ. ಹಾಗೆ ಶಿವಕುಮಾರ್ ಅವರು ಏನಿದ್ದಾರೆ, ಅವರು ಒಕ್ಕಲಿಗ ಜನಾಂಗದಿಂದ ಬಂದವರು. ಕರ್ನಾಟಕದಲ್ಲಿ 3ನೇ ಅತಿ ದೊಡ್ಡ ವೋಟ್ ಬ್ಯಾಂಕು. ಅವ್ರಿಗೆ ದೇವೇಗೌಡರು ಹೇಗೆ ಒಕ್ಕಲಿಗರ ಏಕಮೇವ ದ್ವಿತೀಯ, ಒಕ್ಕಲಿಗರು ಅಂತಂದರೆ ದೇವೇಗೌಡರು ಅಂತ ಹೇಳ್ತಿದ್ರು. ಈಗ ಡಿವೈಡ್ ಆಗಿಬಿಟ್ಟಿದ್ದಾರೆ. ಒಕ್ಕಲಿಗರು ಅಂದರೆ ಶಿವಕುಮಾರ್ ಅಂತ ಹೇಳ್ತಕ್ಕಂಥ ಕಾಲನೂ ಬಂದುಬಿಟ್ಟಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಹೆಚ್ಚು ಕಡಿಮೆ ಗ್ಯಾರಂಟಿ. ಜನಕ್ಕೆಲ್ಲ ಗ್ಯಾರಂಟಿ ಕೊಟ್ಟರು. ಪಾಪ ನಮ್ಮ ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಕೊಡಿ ಸ್ವಾಮಿ ಮುಖ್ಯಮಂತ್ರಿ ಅಂತ ಅಂದ್ಬಿಟ್ಟು. ಸಿದ್ದರಾಮಯ್ಯನವ್ರು ಗ್ಯಾರಂಟಿ ಕೊಡೋದ್ರಲ್ಲಿ ಭಾಳ ಫೇಮಸ್ಸು. ಇವ್ರು ಕೊಡಲಿಲ್ಲ ಅಂದರೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಗ್ಯಾರಂಟಿಯಾಗಿ ಅಧಿಕಾರ ತಗೊಳ್ಳೋದು, ಮುಖ್ಯಮಂತ್ರಿ ಸ್ಥಾನ ತಗೊಳ್ಳೋದು ಗ್ಯಾರಂಟಿಯಾಗಿ ಹೋಗಿದೆ ಅನ್ನೋ ವಿಶ್ವಾಸದೊಂದಿಗೆ ನಮ್ಮ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.